ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಅಜಿತ್ ಭೂಮಿಗೋಸ್ಕರ ಕಾಯ್ತಾ ಕೊಡ್ತಿರ್ತಾನೆ. ಭೂಮಿ ಸ್ನಾನ ಮಾಡ್ಕೊಂಡು ಬರ್ತಾಳೆ. ಬರ್ತಿದ್ದಾಗೇ ನಾಳೆ ನಿಮ್ಮ ಅಮ್ಮನ ನೋಡೋಕ್ಕೆ ಹೋಗ್ಬೋದು. ಏನಂದ್ರಿ? ಸುಳ್ಳು ಹೇಳ್ತಾ ಇಲ್ಲ ತಾನೇ? ನಿಜ ತಾನೇ? ಓಯ್ ಮೆಂಟ್ಲು. ಇಲ್ಲ 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 ಬಿಡಿ, ನಿಜ ಹೇಳ್ತೀರಾ, ನೀವು ಸುಳ್ಳು ಹೇಳಲ್ಲ. ನಿಮ್ಮ ಲಾಯರ್ ಫೋನ್ ಮಾಡಿದ್ರು, ಹಾಗಾಗಿ ನಾಳೆ ನಿಮ್ಮ ಅಮ್ಮನ ನೋಡೋಕ್ಕೆ ರೆಡಿ ಆಗು. ಭೂಮಿ ತಕ್ಷಣ ಎಮೋಷನಲ್ ಆಗಿಬಿಡ್ತಾಳೆ. ನಮ್ಮಮ್ಮ ಮೊದಲು ಸರ್ಟಿಫಿಕೇಟ್ ಕೊಡ್ತಿದ್ದು ಅಂದರೆ ನನ್ನ ಕಜಾಯಕ್ಕೆ ನಮ್ಮಮ್ಮನೇ. ನಾನು ಮಾಡೋ ಕಜಾಯ ಬಹಳ ಇಷ್ಟಪಡ್ತಾಯಿದ್ರು ನಮ್ಮಮ್ಮ. ಜೊತೆಗೆ ಆ ದಿನ ನಮ್ಮಮ್ಮ ಕಜಾಯ ಮಾಡಿ ನನಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ದಿನ ಈರುಳ್ಳಿ ಚಿತ್ರಾನ್ನ ಮಾಡಿ, ಕಾಯಿ ಚಟ್ನಿ ಮಾಡಿ ನನಗೆ ಕೊಡ್ತಾಯಿದ್ರು. ಅದನ್ನು ನಮ್ಮ ಅಪ್ಪ ತಿನ್ನಿಸ್ತಾಯಿದ್ರು ನನಗೆ ಅಂತ ಕಣ್ಣೀರಾಗ್ತಾಳೆ. ಕಣ್ಣೀರಾಗ್ತಿದ್ದಾಗೇ ಅಜಿತ್ ಹೇಳ್ತಾನೆ, ನೋಡು, ದುಃಖ ಪಡೋ ಸಂದರ್ಭ ಇದಲ್ಲ. ಹಿಂದಿಂದೆಲ್ಲ ಮುಗ್ದೋದ ಕತೆ ಅದೆಲ್ಲ. ಅದನ್ನೇ ಜ್ಞಾಪಿಸ್ಕೊಂಡು ದುಃಖ ಪಡ್ತಾ ಇಷ್ಟೊಂದು ಎಮೋಷನಲ್ ಆಗಬೇಡ, ಬೇಜಾರಾಗಬೇಡ, ಧೈರ್ಯ ತನ್ಕೊ, ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಅಜಿತ್ ಸಮಾಧಾನ ಮಾಡ್ತಾನೆ. ನಿಮ್ಮಮ್ಮನ್ನು ನೋಡೋಕ್ಕೆ ರೆಡಿಯಾಗು ಅಂಥೇಳಿ ಅವಳಿಗೆ ಹೇಳ್ತಾನೆ. ಸರಿ ಹೇಳ್ತಿದ್ದಾಗೇ ಭೂಮಿ ಅವ್ರ ಅಮ್ಮನ ನೋಡೋಕ್ಕೆ ಅಂತೇಳಿ ರೆಡಿ ಆಗ್ತಾಳೆ. ಇನ್ನು ಅವ್ರ ಅಮ್ಮನ ಹತ್ರ ಹೋಗೋಕ್ಕೆ ಹಾಗೆ ಹೋಗೋಕ್ಕಾಗಲ್ಲ. ಅವಳು ಮದುವೆ ವಿಚಾರ ಒಂದಿನಿತೂ ಕೂಡ ಗೊತ್ತಿಲ್ಲ ಅವ್ರ ಅಮ್ಮನಿಗೆ. ಹಾಗಾಗಿ ಅವಳು ಮಾಂಗಲ್ಯನ ಬಚ್ಚಿಟ್ಕೋತಾಳೆ. ಬಚ್ಚಿಟ್ಕೊಂಡಾಗ ಅಜಿತ್ ಕೇಳ್ತಾನೆ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತೇಳಿ. ನಮ್ಮಮ್ಮನಿಗೆ ನಾನು ಈ ಥರ ಒಪ್ಪಂದದ ಮದುವೆ ಆಗಿದ್ದೀನಿ ಅಂತಾದರೆ ಎಷ್ಟು ಬೇಸರಿಸ್ಕೋತಾಳೆ ಸಾಹೇಬ್ರೆ. ಹಾಗಾಗಿ ಅವಳಿಗೇನು ಗೊತ್ತಾಗಬಾರ್ದು ಅಂತ ಹೇಳಿ ಇದನ್ನು ಸೀಕ್ರೆಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಒಳ್ಳೆಯದಾಯಿತು ಬಿಡು, ನಿನಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾನೆ. ಅನಂತರ ಅಲ್ಲಿ ಹೋಳಿ ಆಡಬೇಕಾದ್ರೆ ಗೊತ್ತಿಲ್ಲದಲೇ ಪಾಪ ಅವಳು ಹೋಳಿ ನೀರನ್ನ ಎರಚಿಬಿಟ್ಟಿರ್ತಾಳೆ. ಸ್ವಲ್ಪ ಮಾತ್ರ ಆರಿರುತ್ತೆ. ಅದನ್ನು ಕೇಳ್ತಾಳೆ, ಹೇಗಿದೆ ಸಾಹೇಬ್ರೆ, ಹುಷಾರಾಗಿದ್ದಿರ್ತಾನೆ ಅಂತಾಳೆ. ಅದಕ್ಕೆ ಅಜಿತ್, ಏನು ತೊಂದರೆ ಇಲ್ಲ, ಹುಷಾರಾಗಿದ್ದೀನಿ, ನನಗೇನು ಆಗೋದಿಲ್ಲ, ನಡಿ ಫಸ್ಟು ನಿಮ್ಮ ಅಮ್ಮನ ನೋಡ್ಕೊಂಡು ಬರೋಣ ಅಂಥೇಳಿ ಖುಷಿಯಾಗಿ ಅವಳನ್ನು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ. ಇವರಮ್ಮ ಈ ಕಡೆ ಕಾಯ್ತಾ ಇರ್ತಾಳೆ. ಮಗಳಂತೂ ಆಗಲೇ ಬಿಟ್ಟು ಹೋದ್ಲು. ಆದರೆ ನನ್ನ ಭೂಮಿ ಹಾಗಲ್ಲ, ನನ್ನ ಭೂಮಿ ನನ್ನ ನೋಡೋಕ್ಕೆ ಬಂದೇ ಬರ್ತಾಳೆ. ನನ್ನ ಮಗಳು ಬಾಳಿನಲ್ಲಿ ಭಾಳಷ್ಟು ಕಷ್ಟ ಅನುಭವಿಸಿದ್ದಾಳೆ ಭಗವಂತ. ನನ್ನ ಭೂಮಿ ಸುಖ ಅನ್ನೋದೇ ಕಂಡಿಲ್ಲ. ಅವಳಿಗೆ ಈ ಹೋಳಿ ಹಬ್ಬದ ದಿನ ಬಣ್ಣಗಳ ಹಬ್ಬ ಇದು. ಅದೇ ಥರವಾಗಿ ಬಣ್ಣವಾಗಿರಲಿ ಅವಳ ಬದುಕು, ಚೆನ್ನಾಗಿರಲಿ, ಸುಖಮಯವಾಗಿರಲಿ ನನ್ನ ಮಗಳ ಬದುಕು ಅಂತ ಹೇಳಿ ಅವಳ ಮನಸ್ಸು ಹಾರೈಸ್ತಾ ಇರ್ತದೆ. ಈ ಕಡೆ ಮಗಳಿಗೋಸ್ಕರ ಕಾಯ್ತಾ ನಿಂತಿರ್ತಾಳೆ. ಅದ್ರ ಸೂಚನೆನೂ ಅನ್ನೋ ರೀತಿಯಲ್ಲಿ ಇಲ್ಲಿ ಭೂಮಿನೂ ಕೂಡ ಅದೇ ಸಂದರ್ಭಕ್ಕೆ ಅಜಿತ್ ಅವಳಿಗೆ ಸಂತಸ ಸುದ್ದಿ ಹೇಳ್ತಾನೆ, ನೀನು ನಿಮ್ಮ ಅಮ್ಮನ ನೋಡ್ಬೋದು ಇವತ್ತು ಅಂತ ಹೇಳಿ. ಅದಕ್ಕೆ ಕೇಳಂತೂ ಅವಳಿಗೆ ಸ್ವರ್ಗಕ್ಕೆ ಮೂರೆಗೇಣು ಅನ್ನೋ ರೀತಿಯಲ್ಲಿ ಕುಣಿದಾಡ್ತಾ ಹೊರಡ್ತಾಳೆ. ಇತ್ತ ದೇವಿಯಾನಿ ಅಂತೂ ಅವಳು ಸಂಚನ್ನು ಮುಂದೂಡ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಇಲ್ಲಿ ಅಶ್ವಿನಿನ ಮನಸ್ವಿಯಾಗಿ ಬದಲಾಯಿಸಬೇಕು. ಜೊತೆಗೆ ಇವಳು ಮನಸ್ವಿ ಪಾತ್ರಧಾರಣಿ ಬಂದಿರತಕ್ಕಂಥ ಅಶ್ವಿನಿ ಶಾರದೆಯನ್ನು ಇದು ಮಾಡ್ಬೋದಲ್ಲ ಪಾತ್ರವನ್ನು ಅಂತ ಅಂದಾಗ ಅದಕ್ಕೆ ಬಾಯಿ ಮುಚ್ಚಿರ್ತಾಳೆ. ಅದು ಕೂಡ ಅವಳ ಮನಸ್ಸಿಗೆ ಬರ್ತದೆ, ಶಾರದನ್ನು ಕೂಡ ಯಾಕೆ ಕರ್ತರಬಾರ್ದು ಅಂತ. ಇಂಥ ಕುತಂತ್ರ ಮಾಡ್ತಾ ಇರ್ತಕ್ಕಂತಹ ದೇವಿಯಾನಿಯ ಆಟ ಭಾಳಷ್ಟು ಬೇಗನೆ ಅಂತ್ಯವಾಗಲಿ ಅಂತ ಹೇಳಿ ಆಶಿಸೋಣ. ಭೂಮಿಯ ಬದುಕು ಬಂಗಾರವಾಗಲಿ, ಮನಸ್ವಿಯಾಗಿ ನಿಜವಾದಂಥ ಮನಸ್ವಿ ಇವಳೇನುವುದು ಎಲ್ರಿಗೂ ಕೂಡ ತಿಳಿಲಿ ಅಂತೇಳಿ ಆಶಿಸೋಣ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಇಲ್ಲಿಗೆ ಒಂದು ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತಿದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.